ಹಲೋ ಎವ್ರಿವನ್, ವೆಲ್ಕಮ್ ಟು ಆರ್ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್. ಸೊ ಫೈನಲಿ KPSC ಕಡೆಯಿಂದ ಇತ್ತೀಚೆಗೆ RTO ಡಿಪಾರ್ಟ್ಮೆಂಟಲ್ಲಿ ಈ ಒಂದು ಮೋಟಾರ್ ವಾಹನ ನಿರೀಕ್ಷಕರು ಅಥವಾ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ನ ಹುದ್ದೆಗಳಿಗೆ HK ಮತ್ತು ನಾನ್ HK ಅಭ್ಯರ್ಥಿಗಳಿಗೆ ಅಧಿಸೂಚನೆ ಏನಾಗಿತ್ತು. ಸೊ ಅದರ ಅಪ್ಲಿಕೇಶನ್ ಹಾಕುವಂತಹ ದಿನಾಂಕವನ್ನು ಮತ್ತೆ ರೀಶೆಡ್ಯೂಲ್ ಮಾಡಲಾಗಿದೆ, ಅಂದರೆ ಹೊಸ ದಿನಾಂಕಗಳನ್ನು ಕೊಡಲಾಗಿದೆ. ಇಷ್ಟೊತ್ತಿಗೆ ಅಪ್ಲಿಕೇಶನ್ ಆರಂಭ ಆಗಬೇಕಾಗಿತ್ತು. ಇವತ್ತು ಒಂದು ಪಬ್ಲಿಕ್ ನೋಟಿಸನ್ನು ಜಾರಿಗೆ ಮಾಡಿ ಹೊಸ ದಿನಾಂಕಗಳನ್ನು ಕೊಡಲಾಗಿದೆ. ಸೊ ಯಾವ ಡೇಟಿಗೆ ನಿಮ್ಮ ಒಂದು ಅಪ್ಲಿಕೇಶನ್ ಹಾಕುವಂತಹ ದಿನ ಸ್ಟಾರ್ಟ್ ಆಗುತ್ತೆ, ಹಾಗೆ ಎಲ್ಲಿಯವರೆಗೆ ನೀವು ಅರ್ಜಿಯನ್ನು ಹಾಕ್ಬೋದು. ಸೊ ಇವೆಲ್ಲವನ್ನು ಈ ವಿಡಿಯೋದಲ್ಲಿ ಬಹಳ ಸಂಕ್ಷಿಪ್ತವಾಗಿ ನಿಮಗೆ ಹೇಳುವಂಥ ಪ್ರಯತ್ನ ಆಗುತ್ತೆ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್. ನಮ್ಮ ಚಾನಲ್ ಮೊದಲೇವರೆಗೆ ನೋಡ್ತಾ ಇದ್ದರೆ, ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ, ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಬಿಕಾಸ್ ನಾವು ಮಾಡುವ ಪ್ರತಿಯೊಂದು KPSC RTO ಡಿಪಾರ್ಟ್ಮೆಂಟ್ ರಿಲೇಟೆಡ್ ಎಲ್ಲ ವೀಡಿಯೋಸ್ಗಳು ನಿಮಗೆ ಒಂದು ರೀಚ್ ಆಗುತ್ತೆ. ಓಕೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು, ದಿನಾಂಕವನ್ನು ನೋಡ್ಕೊಳ್ಳಿ. ಇದು ಫ್ರೆಶ್ ಆಗಿರುವಂತಹ ಒಂದು ಪ್ರಕಟಣೆಯಾಗಿದೆ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ಈ ಒಂದು ಗ್ರೂಪ್ C ವೃಂದದ ಹುದ್ದೆಗಳು ಅಂತ ಹೇಳ್ತಾರೆ, ಆಯಿತಾ. ಮೋಟಾರು ವಾಹನ ಇನ್ಸ್ಪೆಕ್ಟರ್ ಅಂತ ಹೇಳಿ ಇದನ್ನು ಕರೀತಾರೆ, ಅಥವಾ ಕನ್ನಡದಲ್ಲಿ ಮೋಟಾರು ವಾಹನ ನಿರೀಕ್ಷಕರು. ಸೊ 70 ನಾನ್ HK ಇತ್ತು, ಹಾಗೆ 6 ಹುದ್ದೆಗಳು ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳಿಗೆ ಇತ್ತು. ಸೊ ಇದಕ್ಕೆ ಸಂಬಂಧಪಟ್ಟಂಗೆ 14ನೇ ತಾರೀಕು ಮಾರ್ಚ್ಗೆ ಏನು ಮಾಡಲಾಗಿತ್ತು, ಅಧಿಸೂಚನೆಯನ್ನು ಹಾಕಲಾಗಿತ್ತು. ಸೊ ಆ ಒಂದು ಅಧಿಸೂಚನೆಯಲ್ಲಿ ಏನಂತ ಹೇಳಿದರು, 22 ಏಪ್ರಿಲ್ನಿಂದ ಈ ಒಂದು 21 ಮೇನವರೆಗೆ ಅರ್ಜಿಯನ್ನು ಹಾಕೋದಕ್ಕೆ ನಿಮಗೆ ಟೈಮನ್ನು ಕೊಡಲಾಗಿತ್ತು. ಆದರೆ ಈಗ ಏನಂತ ಅಪ್ಡೇಟ್ ಮಾಡ್ತಾ ಇದ್ದಾರೆ ಅವರು, ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಯನ್ನು ಹಾಕುವಾಗ ವಾಹನ ಚಾಲನೆ ಪರವಾನಿಗೆ ಅಂತ ನಾವೇನು ಹೇಳ್ತೇವೆ, DL ಅಂತ ನಾವೇನು ಹೇಳ್ತೇವೆ, ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಸಾಫ್ಟ್ವೇರ್ನ ರೆಡಿ ಮಾಡ್ತಾ ಇದ್ದಾರೆ ಅವರು. ಸೊ DL ಸಂಖ್ಯೆಯನ್ನು ನೀವು ಹಾಕಿದ ತಕ್ಷಣವೇ ನಿಮ್ಮ DLನ ಸಂಪೂರ್ಣವಾಗಿರುವಂತಹ ಏನು ಡೀಟೇಲ್ಸ್ ಇರುತ್ತೆ, ಸೊ ಅದನ್ನು ನೋಡಿ ಅವ್ರು ಏನಂತ ಹೇಳ್ತಾ ಇದ್ದಾರೆ, ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್ API ಅಂತ ಹೇಳಿ ಕರೀತಾ ಇದ್ದಾರೆ. ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್ ಎನ್ನುವಂತಹ ಸಾಫ್ಟ್ವೇರ್ನ ಅವರು ರೆಡಿ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಏನಾಗುತ್ತೆ, ನೀವು DLನ ನಂಬರ್ನ ಹಾಕಿದ ತಕ್ಷಣವೇ ನಿಮ್ಮ DLನ ಎಲ್ಲ ಡೀಟೇಲ್ಸ್ಗಳು ಈ ಒಂದು ಅರ್ಜಿ ಏನು ಹಾಕ್ತಾ ಇರ್ತಾರೆ KPSCದು, ಸೊ ಅಲ್ಲಿ ಬರುವಂತೆ ಏನು ಮಾಡ್ತಾ ಇದ್ದಾರೆ ಅವರು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಸೊ ಸ್ವಲ್ಪ ಅಲ್ಲಿ ಟೆಕ್ನಿಕಲ್ ಕೆಲಸಗಳು ನಡೀತಾ ಇದ್ದಾವೆ. ಹಾಗಾಗಿ ನೋಡಿ, ತಾಂತ್ರಿಕ ಕಾರಣಗಳಿಂದಾಗಿ ಈ ಕಾರ್ಯ ವಿಳಂಬ ಆಗ್ತಾ ಇದೆ. ಸೊ ಹಾಗಾಗಿ ಆನ್ಲೈನ್ ಮೂಲಕ ಏನು ಅರ್ಜಿ ಹಾಕೋದಕ್ಕೆ ವೇಟ್ ಮಾಡ್ತಾ ಇದ್ರಿ, ಯಾರ್ಯಾರು RTO ಡಿಪಾರ್ಟ್ಮೆಂಟಲ್ಲಿ ವೆಹಿಕಲ್ ಇನ್ಸ್ಪೆಕ್ಟರ್ ಆಗಬೇಕು ಅಂತಿದ್ರೆ ಅಂತಹ ಅಭ್ಯರ್ಥಿಗಳು, ಸೊ ನಿಮ್ಮ ಒಂದು ಟೈಮನ್ನು ಮತ್ತೆ ನಾವು ನಿಗದಿಪಡಿಸ್ತಾ ಇದ್ದೇವೆ, ಮರು ನಿಗದಿಪಡಿಸ್ತಾ ಇದ್ದೇವೆ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಹಾಗಾದರೆ ಯಾವಾಗ ಅರ್ಜಿ ಹಾಕ್ಬೋದು ಅಂಥೇಳಿ ನೋಡೋದಾದರೆ ನೋಡ್ಕೋಬೋದು ಫ್ರೆಂಡ್ಸ್. 2 ಮೇ 2024ಕ್ಕೆ ಮೇ 2ನೇ ತಾರೀಕು 2024ರಿಂದ ನಿಮ್ಮ ಅರ್ಜಿ ಆರಂಭ ಆಗುತ್ತೆ. ಹಾಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕ ಯಾವಾಗಿದೆ, ಜೂನ್ 1, 2024. ಹಾಗೆಯೇ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಯಾವಾಗಿದೆ ಅಂಥೇಳಿ ನೋಡೋದಾದರೆ ಜೂನ್ 1, 2024 ಅವತ್ತೇ ಇರುತ್ತೆ. ಸೊ ಹಾಗಾಗಿ ಮೇ 2ನೇ ತಾರೀಕಿಂದ ಅಪ್ಲಿಕೇಶನ್ ಆರಂಭ ಆಗುತ್ತೆ, ಜೂನ್ 1ನೇ ತಾರೀಕುವರೆಗೆ ಅರ್ಜಿ ಹಾಕೋದಕ್ಕೆ ಮತ್ತು ಫೀಸ್ ಪೇಮೆಂಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಇರುತ್ತೆ. ಸೊ ಈ ರೀತಿಯಾಗಿ ಯಾರ್ಯಾರು ಮೋಟಾರ್ ವಾಹನ ಇನ್ಸ್ಪೆಕ್ಟರ್ ಹುದ್ದೆಗೆ ವೇಟ್ ಮಾಡ್ತಾ ಇದ್ರಿ ಈ ಒಂದು ಅರ್ಜಿ ಹಾಕೋದಕ್ಕೆ, ಸೊ ಅವರು ರೀಸನನ್ನು ಹೇಳಿದ್ದಾರೆ. ಸೊ ಸಿನ್ಸ್ API ಡೆವಲಪ್ ಆಗ್ತಾ ಇರೋದ್ರಿಂದ ನಿಮಗೆ ಅರ್ಜಿ ಹಾಕೋದಕ್ಕೆ ಸ್ವಲ್ಪ ಟೈಮನ್ನು ಅವರು ಕೇಳ್ತಾ ಇದ್ದಾರೆ. ಸೊ ಮೇ 2ನೇ ತಾರೀಕಿನಿಂದ ಹಿಡ್ಕೊಂಡು ಜೂನ್ 1ನೇ ತಾರೀಕು ಆಲ್ಮೋಸ್ಟ್ ನಿಮಗೆ ಒಂದು 30 ಡೇಸ್ ಟೈಮ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನೀಟಾಗಿ ಅರ್ಜಿಯನ್ನು ಹಾಕ್ಕೊಳ್ಳಿ. ಹಾಗೆಯೇ ಇದು ಗ್ರೂಪ್ C ವೃಂದದ ಹುದ್ದೆ ಆಗಿರುತ್ತೆ. ಏನು ಸಾರಿಗೆ ಇಲಾಖೆ ಮೋಟಾರ್ ವಾಹನ ನಿರೀಕ್ಷಕರ ಒಂದು ಏನು ಎಕ್ಸಾಮ್ ಇದೆ, ಅದು ಆಲ್ಮೋಸ್ಟ್ ಗ್ರೂಪ್ C ಸಿಲೆಬಸ್ಸೇ ಇರುತ್ತೆ. ಒಂದು GK ಪೇಪರ್ ಇರುತ್ತೆ, ಹಾಗೆಯೇ ಇನ್ನೊಂದು ಯಾವುದಿರುತ್ತೆ, ನಿಮ್ಮ ಒಂದು ಕಮ್ಯುನಿಕೇಷನ್ ಪೇಪರ್ ಇರುತ್ತೆ. ಹಾಗೆಯೇ ನೋಡ್ತಾ ಇರ್ಬೋದು, ಈ ಒಂದು ಆಲ್ಮೋಸ್ಟ್ ಡಿಪ್ಲೊಮೊ ಇನ್ ಆಟೋಮೊಬೈಲ್ ಇಂಜಿನಿಯರಿಂಗ್ ಮತ್ತು 3 ವರ್ಷದ ಡಿಪ್ಲೊಮೊ ಏನು ಮಾಡಿರ್ತೀರ ಮೆಕ್ಯಾನಿಕಲ್ ಇಂಜಿನಿಯರಿಂಗಲ್ಲಿ, ಸೊ ಅವರು ಹಾಗೆ ಡಿಗ್ರಿ ಇನ್ ಆಟೋಮೊಬೈಲ್ ಇಂಜಿನಿಯರಿಂಗ್ ಹಾಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗನ್ನು ಯಾರ್ಯಾರು ಮಾಡಿದ್ದೀರಾ, ಜೊತೆಗೆ BTechನ ಯಾರ್ಯಾರು ಮಾಡಿದ್ದೀರಾ ಈ ಇಂಜಿನಿಯರಿಂಗ್ ಆಟೋಮೊಬೈಲ್ ಇಂಜಿನಿಯರಿಂಗಲ್ಲಿ, ಜೊತೆಗೆ DLನ್ನು ಯಾರು ಹೊಂದಿದ್ದೀರಾ, ಜೊತೆಗೆ ಏನು ಹೈಟ್ ವೇಟ್ ಎಲ್ಲ ಕೇಳಿದ್ದಾರೆ ನೋಡಿ, ಇಲ್ಲಿ ಇಷ್ಟಿರಬೇಕು ಅಂತೇಳಿ. ಸೊ ಪೇಜ್ ನಂಬರ್ 9ರಲ್ಲಿದೆ, ನೋಟಿಫಿಕೇಷನಲ್ಲಿ ತೆಗೆದು ಓದ್ಕೊಳ್ಳಿ. ನೋಟಿಫಿಕೇಷನಲ್ಲಿ ಸಿಗುತ್ತೆ ನಿಮಗೆ ಬೇಕಿದ್ರೆ ಒಂದು ಕಾಪಿಯನ್ನು ಇವತ್ತು ಸಹ ಟೆಲಿಗ್ರಾಮಲ್ಲಿ ಹಾಕಿರ್ತೇವೆ, ನಮ್ಮ ಟೆಲಿಗ್ರಾಮಲ್ಲಿ ಹಾಕಿರ್ತೇವೆ ಫ್ರೆಂಡ್ಸ್. ಸೊ ಅಲ್ಲಿ ಹೋಗಿ ಕ್ಲಿಕ್ ಮಾಡಿಕೊಂಡು ನೀವು ಏನು ಮಾಡ್ಬೋದು, ನೋಟಿಫಿಕೇಷನ್ನ ಇನ್ನೊಮ್ಮೆ ನೋಡ್ಬೋದು. ಹಾಗೆಯೇ ನೋಡಿ, ಪೇಪರ್ 1 GK ಎಕ್ಸಾಮ್ ಇರುತ್ತೆ, ಆಯಿತಾ. ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು, ಬೇರೆ ಬೇರೆ ಎಕ್ಸಾಮಿಗೆ ಯಾವ ಥರ ನೀವು ಓದ್ಕೊಳ್ತೀರ ಅದೇ ಥರ ಓದ್ಕೊಳ್ಳಿ. 100 ಮಾರ್ಕ್ಸ್ನ ಒಂದು ಎಕ್ಸಾಮ್ ಇರುತ್ತೆ, 1.5 ತಾಸು ಟೈಮ್ ಇರುತ್ತೆ. ಹಾಗೆ ಪೇಪರ್ 2 ನೋಡಿ, ನಿಮಗೆ ಈ ಒಂದು ಸಾಮಾನ್ಯ ಕನ್ನಡ, ಇಂಗ್ಲೀಷ್ ಮತ್ತು ಕಂಪ್ಯೂಟರ್ನ ಜ್ಞಾನ ಇರುತ್ತೆ. ಸೊ ಟೋಟಲಿ 2 ಪೇಪರ್ಗಳಿರ್ತವೆ, 100 ಮಾರ್ಕ್ಸಿಂದ 2 ಪೇಪರ್. ಸೊ 200ಗೆ ಯಾರು ಹೈಯೆಸ್ಟನ್ನು ಮಾಡ್ತಾರೆ ನಿಮ್ಮ ರಿಸರ್ವೇಷನ್ ಮೇಲೆ, ಜೊತೆಗೆ ಸೀಟ್ ಅವೈಲೇಬಿಲಿಟಿಗಳ ಮೇಲೆ ನಿಮಗೆ ಏನು ಮಾಡ್ತಾರೆ, ಅಪಾಯಿಂಟ್ಮೆಂಟ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಸೊ ಹಾಗಾಗಿ ಇಷ್ಟು ದಿನ ಏನು ವೇಟ್ ಮಾಡ್ತಾ ಇದ್ರಿ, ಅಪ್ಲಿಕೇಶನ್ ಹಾಕುವಂಥ ದಿನಾಂಕ ಆರಂಭ ಆಗಿಲ್ಲ ಅಂತೇಳಿ. ಸೊ ಫೈನಲಿ ಮೇ 2ನೇ ತಾರೀಕಿಂದ ಅರ್ಜಿ ಆರಂಭ ಆಗುತ್ತೆ. ಹಾಗೆ ಈ ಒಂದು ಹುದ್ದೆಯನ್ನು ಪಡ್ಕೊಳ್ಳೋದಕ್ಕೆ ಏನೆಲ್ಲ ಓದ್ಕೋಬೇಕು, ಏನೆಲ್ಲ
ಆಯಿತಾ, ಯೂಸ್ಫುಲ್ ಆಗುವಂತಹ ವೀಡಿಯೋಸ್ಗಳು ನಮ್ಮ ಚಾನಲ್ ಕಡೆಯಿಂದ ನಿಮಗೆ ನೀಡ್ತಾ ಇರ್ತೇವೆ. ಹಾಗಾಗಿ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಟೆಲಿಗ್ರಾಮ್ಗೂ ಜಾಯ್ನ್ ಆಗಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಗಾಡ್ ಬ್ಲೆಸ್ ಯು ಆಲ್.